ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಏನು ಮಾಡ್ತೀವಪ್ಪ ಅಂದರೆ ಟೈಪ್ಸ್ ಆಫ್ ಜರ್ನಲ್ ಎಂಟ್ರೀಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಕೆಲವೊಂದಿಷ್ಟು ಗ್ರೂಪ್ಗಳನ್ನು ಮಾಡಿ ಜರ್ನಲ್ ಎಂಟ್ರಿಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಪರ್ಚೇಸ್ ಮೇಲೆ ಹೇಳ್ಕೊಟ್ಟಿದ್ದೆ, ಸೇಲ್ಸ್ ಮೇಲೆ ಹೇಳ್ಕೊಟ್ಟಿದ್ದೆ, ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಮೇಲೆ ಹೇಳ್ಕೊಟ್ಟಿದ್ದೆ, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಮೇಲೆ ಹೇಳ್ಕೊಟ್ಟಿದ್ದೆ. ಇವೆಲ್ಲ ಇಂಪಾರ್ಟೆಂಟು ಎಂಟ್ರಿಗಳು. ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಸ್ವಲ್ಪ ನೆಕ್ಸ್ಟು ಟಾಪಿಕಿಗೆ ಹೋಗೋಣ. ಟೈಪ್ಸ್ ಆಫ್ ಜರ್ನಲ್ ಎಂಟ್ರಿ. ಎರಡು ಥರ ಜರ್ನಲ್ ಎಂಟ್ರಿ ಬರ್ತವೆ. ನಿಮ್ಮ ಜರ್ನಲ್ ಎಂಟ್ರಿಯಲ್ಲಿ ಎರಡು ಥರ ಜರ್ನಲ್ ಎಂಟ್ರಿನ ಕೇಳ್ತಾರೆ. ಫಸ್ಟ್ ಜರ್ನಲ್ ಎಂಟ್ರಿ ಬಂದುಬಿಟ್ಟು ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸಿಂಪಲ್ ಜರ್ನಲ್ ಎಂಟ್ರಿ ಫಸ್ಟ್ ಟೈಪ್ಸ್ ಬಂದುಬಿಟ್ಟು ಬರ್ಕೊಳ್ಳಿ ಎಲ್ಲರೂ, ಸಿಂಪಲ್ ಜರ್ನಲ್ ಎಂಟ್ರಿ. ಇನ್ನು ಸೆಕೆಂಡ್ ಟೈಪ್ ಬಂದುಬಿಟ್ಟು ಕಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಕಂಪೌಂಡ್ ಜರ್ನಲ್ ಎಂಟ್ರಿ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಅಥವಾ ಜರ್ನಲ್ ಎಂಟ್ರಿಗಳ ಪ್ರಕಾರಗಳಲ್ಲಿ ಟೈಪ್ಸ್ಗಳಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಜರ್ನಲ್ ಎಂಟ್ರೀಸ್. ದ ಫಸ್ಟ್ ಒನ್ ಈಸ್ ಸಿಂಪಲ್ ಜರ್ನಲ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಂಪೌಂಡ್ ಜರ್ನಲ್ ಎಂಟ್ರಿ. ದೆನ್ ವಾಟ್ ಈಸ್ ಅ ಸಿಂಪಲ್ ಜರ್ನಲ್ ಎಂಟ್ರಿ? ಹಾಗಾದ್ರೆ ಸಿಂಪಲ್ ಜರ್ನಲ್ ಎಂಟ್ರಿ ಅಂದರೆ ಏನು? ಅದೇ ರೀತಿ ಕಂಪೌಂಡ್ ಜರ್ನಲ್ ಎಂಟ್ರಿ ಅಂದ್ರೇನು, ಇದ್ರ ಬಗ್ಗೆ ಈ ಕ್ಲಾಸಲ್ಲಿ ನಾನು ತಿಳ್ಕೊಂಡು ಸಿಂಪಲ್ಲಾಗಿ ಒಂದೇ ಮಾತಲ್ಲಿ ಹೇಳ್ಕೊಡ್ತೀನಿ ನಾನು. ಸಿಂಪಲ್ ಅಂದರೆ ಎರಡು ಟ್ರಾನ್ಸಾಕ್ಷನ್ ಬರ್ತಾವೆ. ಒಂದು ಡೆಬಿಟ್ ಟ್ರಾನ್ಸಾಕ್ಷನು, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ಎರಡು ಎಂಟ್ರಿ ಬರ್ತವೆ, ಒಂದು ಡೆಬಿಟ್ ಬರುತ್ತೆ, ಒಂದು ಕ್ರೆಡಿಟ್ ಬರುತ್ತೆ. ಬಟ್ ಕಂಪೌಂಡಲ್ಲಿ ಏನು ಬರ್ತಾವೆ ಅಂದರೆ ಒಂದು ಡೆಬಿಟ್ ಬರ್ಬೋದು, ಮೂರು ಕ್ರೆಡಿಟ್ ಬರ್ಬೋದು, ಅಥವಾ ಮೂರು ಡೆಬಿಟ್ ಬರ್ಬೋದು, ಒಂದು ಡೆಬಿಟ್ ಬರ್ಬೋದು. ಅರ್ಥ ಆಗ್ತಿದೆಯಾ? ಅದಕ್ಕೇನಂತ ಕರಿತೀವಿ ನಾವು ಕಂಪೌಂಡ್ ಜರ್ನಲ್ ಎಂಟ್ರಿ ಅಂತೀವಿ ಸಿಂಪಲ್ ಆಗಿ. ಹಾಗಾದರೆ ಸಿಲೆಬಸ್ ಪ್ರಕಾರ ಏನು ಹೇಳಿದಾರೆ ನೋಡೋಣ. ಸೊ ಫಸ್ಟ್ ಹೆಡಿಂಗ್ ಹಾಕ್ರಿ ಸಿಂಪಲ್ ಜರ್ನಲ್ ಎಂಟ್ರಿ. ವೆನ್ ಓನ್ಲಿ ಟೂ ಅಕೌಂಟ್ಸ್ ಆರ್. ಸೊ ಫಸ್ಟ್ ಹೇಳ್ತಾ ಇದ್ದೀನಿ ಸಿಂಪಲ್ ಜರ್ನಲ್ ಎಂಟ್ರಿ ಹೆಡಿಂಗ್ ಹಾಕಿ. ಸೊ ಫಸ್ಟ್ ಒನ್, ವೆನ್ ಓನ್ಲಿ two accounts are involved. Accounts are involved in a journal entry. In a journal entry. is called simple journal entry. For example, question number 1, example number 1. Example number 1. Purchase land for cash. Purchase land for cash. Second, purchase building for cash. ಎಷ್ಟು ಬರ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಸ್ಟ್ ಎಷ್ಟು ಬರ್ಕೊಳ್ಳಿ. ಸಿಂಪಲ್ ಜರ್ನಲ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ಫಾರ್ 1 marks ಕ್ವಶನ್. ವಾಟ್ ಈಸ್ ದ ಮೀನ್ ಬೈ ದಿ ಸಿಂಪಲ್ ಜರ್ನಲ್ ಎಂಟ್ರಿ? ದ ಮೀನಿಂಗ್ ಕೇಳ್ಬೋದು. ಆ್ಯಂಡ್ ಆಲ್ಸೋ ದ ಟೈಪ್ಸ್ ಆಫ್ ದಿ ಜರ್ನಲ್ ಎಂಟ್ರೀಸ್ ಅಂತ ಕೇಳ್ಬೋದು. 2 marks ಕೇಳ್ಬೋದು, 1 marks ಕೇಳ್ಬೋದು. ಸೊ ನೆನಪಿರಲಿ. ಸೊ 2 ಟೈಪ್ಸ್ ಇದಾವೆ. ಸಿಂಪಲ್ ಇದೆ, ಒಂದು ಕಂಪೌಂಡ್ ಇದೆ. ಸಿಂಪಲ್ ಅಂದರೆ ಕಂಪೌಂಡ್ ಅಂದರೆ ಇದರ ಡಿಫ್ರೆನ್ಸ್ನ ಹೇಳಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದ್ದೀನಿ, ವೆನ್ ಸಿಂಪಲ್ ಜರ್ನಲ್ ಎಂಟ್ರಿ ಹೇಳ್ತಾ ಇದ್ದೀನಿ. ವೆನ್ ಓನ್ಲಿ ಟೂ ಅಕೌಂಟ್ಸ್ ಆರ್ ಇನ್ವಾಲ್ವ್ಡ್. ವೆನ್ ಓನ್ಲಿ ಟೂ ಅಕೌಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಎ ಜರ್ನಲ್, ಎರಡು ಸರಿ ಆಯಿತಾ, ಜರ್ನಲ್ ಎಂಟ್ರಿ ಈಸ್ ಕಾಲ್ಡ್ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಹಾಗಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪರ್ಚೇಸ್ ಲ್ಯಾಂಡ್ ಫಾರ್ ಕ್ಯಾಶ್ ಆ್ಯಂಡ್ ಪರ್ಚೇಸ್ ಬಿಲ್ಡಿಂಗ್ ಫಾರ್ ಕ್ಯಾಶ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಪರ್ಚೇಸ್ ಬಗ್ಗೆ.
ಸೊ ಹಾಗಾದರೆ ಪರ್ಚೇಸ್ ಲ್ಯಾಂಡ್ ಏನಾಗುತ್ತೆ ಜೋರ್ಸಿ ಹೇಳಬೇಕು. ಪರ್ಚೇಸ್ ಲ್ಯಾಂಡ್ ಅಕೌಂಟ್ ಜೋರ್ಸಿ. ವೆರಿ ಗುಡ್. ನಂಬರ್ 1 ಇದೆ ಲ್ಯಾಂಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಹಾಗಾದ್ರೆ ಸೆಕೆಂಡ್ ಹೇಳಿ. ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಏನು ಮಾಡಿದೆ ನಾನು, ಈ ಎರಡು ಟ್ರಾನ್ಸಾಕ್ಷನನ್ನು ಸೆಪ್ರೇಟ್ ಆಗಿ ಎರಡು ಅಕೌಂಟ್ಗಳ ಪ್ರಕಾರ ಬಿಡಿಸಿದೆ. ಫಸ್ಟ್ ಅಕೌಂಟ್, ದಿಸ್ ಇಸ್ ಸೆಕೆಂಡ್ ಅಕೌಂಟ್, ಆ್ಯಂಡ್ ದಿಸ್ ಇಸ್ ಫಸ್ಟ್ ಅಕೌಂಟ್, ದಿಸ್ ಇಸ್ ಸೆಕೆಂಡ್ ಅಕೌಂಟ್. ಫಸ್ಟ್ ಅಕೌಂಟ್ ಈಸ್ ಡೆಬಿಟ್ ಆ್ಯಂಡ್ ಸೆಕೆಂಡ್ ಅಕೌಂಟ್ ಈಸ್ ಕ್ರೆಡಿಟ್. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ವೆನ್ ಓನ್ಲಿ ಟೂ ಅಕೌಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಎ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿಯಲ್ಲಿ ಎರಡು ಅಕೌಂಟ್ಗಳನ್ನ ಮೇಂಟೈನ್ ಮಾಡಿದ್ರೆ ಅದು ಸಿಂಪಲ್ ಜರ್ನಲ್ ಎಂಟ್ರಿ. ಎರಡಕ್ಕಿಂತ ಹೆಚ್ಚು ನಾವೇನಾದರೂ ಎಂಟ್ರಿಗಳನ್ನ ಇನ್ವಾಲ್ವ್ ಮಾಡಿದ್ರೆ ಅದೇನಾಗುತ್ತೆ ಕಂಪೌಂಡ್ ಜರ್ನಲ್ ಎಂಟ್ರಿ. ಇಷ್ಟು ಬರ್ಕೊಳ್ಳಿ. ಇದೇ ಎಕ್ಸಾಂಪಲನ್ನು ನಾನು ಕಂಪೌಂಡಲ್ಲಿ ಹೇಳ್ತೀನಿ ಹೆಂಗಂತ. ಇಲ್ಲಿ ಹೇಳ್ತೀನಿ ನೋಡಿರಿ, ಈ ಕಡೆ ನೋಡ್ಕೊಳ್ಳಿ. ಫಸ್ಟು ಇಲ್ಲಿ ಬರ್ಕೊಂಡಿದೆಯಲ್ಲ, ಇದೇ ಎಕ್ಸಾಂಪಲನ್ನು ಕಂಪೌಂಡ್ ಎಂಟ್ರಿ, ಈ ಎರಡು ಎಂಟ್ರಿಗಳನ್ನು ಕಂಪೌಂಡಲ್ಲಿ ನಾನು ಬಿಡಿಸ್ತಾ ಇದ್ದೀನಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಎಂಟ್ರಿ ನಿಮ್ಮ ಲೈಫ್ ಟೈಮ್ ಬರುತ್ತೆ. ಕಂಪೌಂಡು ಮತ್ತು ಸಿಂಪಲ್ ಮುಂದೆ ಡಿಗ್ರಿಲಿ ಕೇಳ್ತಾರೆ, MCOMಲ್ಲಿ ಕೇಳ್ತಾರೆ, MBA ಮಾಡಿದರೆ ಕೇಳ್ತಾರೆ, ಮುಂದೆ CA ಮಾಡಿದ್ರು ಕೇಳ್ತಾರೆ. ಕಂಪೌಂಡ್ಗೆ ಮತ್ತು ಸಿಂಪಲ್ಗೆ ಏನು ಡಿಫ್ರೆನ್ಸ್? ಸಿಂಪಲಲ್ಲಿ 2 ಎಂಟ್ರಿ ಬರ್ತವೆ, ಕಂಪೌಂಡಲ್ಲಿ 2ಕ್ಕಿಂತ ಹೆಚ್ಚು ಎಂಟ್ರಿ ಬರ್ತವೆ. ಸೊ ಕಾಮನ್ ಎಂಟ್ರಿ ಇದರಲ್ಲಿ ಯಾವುದಿದೆ ಯಾರು ಹೇಳ್ತೀರಾ? ಇಲ್ಲೂ ಕಾಮನ್ ಇರಬೇಕು, ಇಲ್ಲೂ ಕಾಮನ್ ಇರಬೇಕು. ಅರ್ಥ ಆಗ್ತಿದೆಯಾ? ಕಾಮನ್ ಅಂದರೆ ಅದು ಇಲ್ಲಿ ಇರಬೇಕು, ಇಲ್ಲೂ ಇರಬೇಕು. ಹಾಗಾದರೆ ಇಲ್ಲಿ ಯಾವುದು ಎಂಟ್ರಿ ಕಾಮನ್ ಇದೆ? ಓಕೆನಾ? ಕ್ಯಾಶ್ ಕಾಮನ್ ಇದೆ. ಕ್ಯಾಶ್ ಇಲ್ಲೂ ಕ್ರೆಡಿಟ್ ಇದೆ, ಇಲ್ಲೂ ಕ್ರೆಡಿಟ್ ಇದೆ. ರೈಟ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಕಾಮನ್ ಅಲ್ಲದೆ ಇರುವಂಥ ಎಂಟ್ರಿಗಳು ಇದಾವೆ. ಯಾವಿದಾವೆ? ಒಂದು ಲ್ಯಾಂಡ್ ಇದೆ, ಒಂದು ಬಿಲ್ಡಿಂಗ್ ಇದೆ. ಲ್ಯಾಂಡು ಡೆಬಿಟ್ ಇದೆ, ಬಿಲ್ಡಿಂಗು ಡೆಬಿಟ್ ಇದೆ. ಸೊ ಲಕ್ಷ ಕೊಟ್ಟು ನೋಡಿ ಈ ಕಡೆ. ಲ್ಯಾಂಡ್ ಅಕೌಂಟ್ ಡೆಬಿಟ್ ಇಲ್ಲ, ಬಿಲ್ಡಿಂಗ್ ಅಕೌಂಟ್ ಡೆಬಿಟ್. ಕಾಮನ್ ಯಾವುದಿದೆ ಫಿಗರ್ ಇಲ್ಲಿ? ಕ್ಯಾಶ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕಂಪೌಂಡ್ ಜರ್ನಲ್ ಎಂಟ್ರಿ. ಸರ್ ಹಾಗಾದರೆ ಇದ್ರ ಬೀಯಿಂಗ್ ಏನಾಗುತ್ತೆ? ಇದ್ರ ಬೀಯಿಂಗ್ ಹೇಳ್ಬೋದು ಲ್ಯಾಂಡ್ ಪರ್ಚೇಸ್ ಫಾರ್ ಕ್ಯಾಶ್, ಇದ್ರ ಬೀಯಿಂಗ್ ಹೇಳ್ಬೋದು ಲ್ಯಾಂಡ್ ಪರ್ಚೇಸ್ ಫಾರ್ ಕ್ಯಾಶ್. ಹಾಗಾದ್ರೆ ಸರ್ ಇಲ್ಲಿ ಹೆಂಗೆ ಯಾವ ರೀತಿ ನಾವು ಬೀಯಿಂಗ್ನ ಬರಿತೀವಿ? ಬೀಯಿಂಗ್ ನೋಡ್ಕೊಳ್ಳಿ. ಬೀಯಿಂಗ್ ಫಸ್ಟ್ ಯಾವುದಿದೆ? ಲ್ಯಾಂಡ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪರ್ಚೇಸ್ ಫಾರ್ ಕ್ಯಾಶ್. ಪರ್ಚೇಸ್ ಫಾರ್ ಕ್ಯಾಶ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದಕ್ಕೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್? ಎರಡು ಎಂಟ್ರಿಗಳನ್ನ ಸೆಪ್ರೇಟ್ ಮಾಡಿ ಬರೆದ್ವಿ, ಇದು ಸಿಂಪಲ್ ಜರ್ನಲ್ ಎಂಟ್ರಿ. ಎರಡು ಎಂಟ್ರಿಗಳನ್ನ ಒಟ್ಟಿಗೆ ಬರೆದ್ವಿ, ಇದು ಕಂಪೌಂಡ್ ಜರ್ನಲ್ ಎಂಟ್ರಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್ಗೆ ಮತ್ತು ಕಂಪೌಂಡ್ಗೆ ಇರುವಂಥ ಡಿಫ್ರೆನ್ಸ್. ಹಾಗಾದರೆ ನಿಮಗೊಂದು ಕ್ವಶನ್ ಕೊಡ್ತಾ ಇದ್ದೀನಿ, ನೀವು ಸಾಲ್ವ್ ಮಾಡಿ ಮತ್ತು ನೀವು ಕಮೆಂಟ್ ಮಾಡಿ. ರೈಟ್? ಹಾಗಾದರೆ ಕೊಡ್ತಾ ಇದ್ದೀನಿ ಕ್ವಶನನ್ನು, ನೀವು ಸಾಲ್ವ್ ಮಾಡಿ. ಕ್ಯಾಶ್ ಡೆಪಾಸಿಟೆಡ್ in Canara Bank. Cash deposited in Canara Bank. Question number 1. Number 2, cash deposited in SBI Bank. ಇದನ್ನು ಕಂಪೌಂಡ್ ಜರ್ನಲ್ ಎಂಟ್ರಿಲಿ ಯಾರು ಸಾಲ್ವ್ ಮಾಡ್ತೀರಾ? ಒಬ್ಬರಿದ್ದಾರೆ, ಇಬ್ಬರು, 3 ಜನ, 4 ಜನ, ಅಲ್ಲಿವರೆಗೂ ನೀವು ಕಮೆಂಟ್ ಮಾಡಿ. ಇದರ ಕಂಪೌಂಡ್ ಎಂಟ್ರಿ ಏನಾಗುತ್ತೆ? ಸಿಂಪಲ್ ಇದೆ. ಇಲ್ಲಿ ಯಾವ ರೀತಿ ಇತ್ತಲ್ಲ, ಇವೆರಡು ಎಂಟ್ರಿಗಳನ್ನ ಯಾವ ರೀತಿ ಇಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಅಲ್ಲೂ ಮಾಡಬೇಕು. ಫಸ್ಟ್ ಆಫ್ ಆಲ್ ಆ ಸೆಪ್ರೇಟ್ ಎಂಟ್ರಿ ಮಾಡಿ. ಕ್ಯಾಶ್ ಡೆಪಾಸಿಟ್ ಟು ಕೆನರಾ ಬ್ಯಾಂಕ್ ಏನಾಗುತ್ತೆ? ವೆರಿ ಗುಡ್. ಕೆನರಾ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಎರಡನೇದು ಸೊ ಕ್ಯಾಶ್ ಅನ್ನೋದು ಕಾಮನ್. ಅರ್ಥ ಆಗ್ತಿದೆಯಾ? ಕ್ಯಾಶ್ ಅನ್ನೋದು ಕ್ರೆಡಿಟಲ್ಲಿ ಬರ್ತಾ ಇದೆ, ಬ್ಯಾಂಕ್ ಅನ್ನೋದು ಡೆಬಿಟಲ್ಲಿ ಬರ್ತದೆ. ಹಾಗಾದರೆ ಮೇಲೆ 2 ಬರೀರಿ, ಕ್ಯಾಶ್ ಕೆಳಗೆ ಬರೀರಿ. ವೇಟ್. ಸೊ ಅದಕ್ಕಿಂತ ಮುಂಚೆ ಮೀನಿಂಗ್ ಬರೀಬೇಕಲ್ಲ ಕಂಪೌಂಡ್ ಜರ್ನಲ್ ಎಂಟ್ರಿದು. ಫಸ್ಟು ಇದನ್ನು ಬರ್ಕೊಳ್ಳಿ, ಇದ್ರದ್ದು ಮೀನಿಂಗ್ ಬರ್ಕೊಳ್ಳಿ, ಇದರದ್ದು ಎಕ್ಸಾಂಪಲ್ ಬರ್ಕೊಳ್ಳಿ. ಇಷ್ಟ ಆಯಿತಾ? ಇಷ್ಟಾಗಿದ್ದ ತಕ್ಷಣ ಹೆಡ್ಡಿಂಗ್ ನಂಬರ್ 2 ಹೆಡ್ಡಿಂಗ್ ಕಂಪೌಂಡ್ ಜರ್ನಲ್ ಎಂಟ್ರಿ. ಕಂಪೌಂಡ್ ಜರ್ನಲ್ ಎಂಟ್ರಿ
meaning when the number of accounts to be debited, when the same ಇಲ್ಲಿ ಹಂಗಿದೆಯಲ್ಲ, when two accounts are involved ಇದೆ ಅದನ್ನು ಬಿಡ್ರಿ, when the number of accounts to be debited or credited, when the number of accounts to be debited or credited is more than one in a journal, more than one in a journal entry is called, ಇನ್ನೊಂದ್ಸರಿ ಹೇಳ್ತೀನಿ, credited is more than one in a journal entry, that it is called compound journal entry. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಫಸ್ಟ್ ಎಕ್ಸಾಂಪಲ್ ಇದನ್ನೇ ಬರ್ಕೊಳ್ಳಿ, ಇದನ್ನೇ ಬರಿಬೇಕು. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಅದರ ಎಂಟ್ರಿನ ಇಲ್ಲಿ ಬರಿಬೇಕು, ಇದನ್ನು ಬರಿಬಾರ್ದು, ಇದನ್ನು ಬಿಟ್ಬಿಡಿ. ಇವಾಗ ಆಲ್ರೆಡಿ ಇದನ್ನು ಬರ್ಕೊಂಡಿದ್ದೀರಾ. ಸೊ ಮತ್ತು ಸೇಮ್ ಕ್ವಶನ್ ಸೇಮ್ ಇರುತ್ತೆ, ಆನ್ಸರ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಇದನ್ನೊಂದು ಬರ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ 2 ಇದನ್ನು ಬರ್ಕೊಳ್ಳಿ, ಇದನ್ನು ಸಾಲ್ವ್ ಮಾಡಿ. Complete? ಕ್ವಶನ್ ನಂಬರ್ 2 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 2, ಜರ್ನಲ್ ಎಂಟ್ರಿ ನಂಬರ್ 2, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಕೆನರಾ ಬ್ಯಾಂಕ್ ಆ್ಯಂಡ್ SBI ಬ್ಯಾಂಕ್. ಸೊ ಆನ್ಸರ್ ಏನಾಗತ್ತಂದರೆ ಕೆನರಾ ಬ್ಯಾಂಕ್ ಅಕೌಂಟ್ ಡೆಬಿಟ್, SBI ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ನಿಮಗೀಗ ಅಂಡರ್ಸ್ಟ್ಯಾಂಡ್ ಆಯಿತು ಕಂಪೌಂಡ್ ಜರ್ನಲ್ ಎಂಟ್ರಿ ಅಂದರೆ ಏನು, ಅರ್ಥ ಆಯ್ತಲ್ಲ? ಹಾಗಾದರೆ ನಿಮಗೆಲ್ಲರ ಹತ್ರ ಒಂದು ಕ್ವಶನ್ ಬ್ಯಾಂಕ್ ಇರುತ್ತೆ. ಪ್ರಥಮ PUC ವಿದ್ಯಾರ್ಥಿಗಳು, ಕರ್ನಾಟಕದಲ್ಲಿ ಕಲಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಅಥವಾ ನಿಮ್ಮ ಟೀಚರ್ಸ್ ಹತ್ರ ಕೇಳಿ. ಏನಿರುತ್ತಪ್ಪ ಅಂದರೆ ಒಂದು ಕ್ವಶನ್ ಬ್ಯಾಂಕ್ ಅನ್ನೋದು ಇರುತ್ತೆ. ಇದು PU ಬೋರ್ಡಿಂದ ಬಂದಿರುವಂಥ ಕ್ವಶನ್ ಬ್ಯಾಂಕ್. ಬೆಂಗಳೂರು PU ಬೋರ್ಡ್ ಬೆಂಗಳೂರು ಇದೆಯಲ್ಲ, ನಿಮ್ಮ ಬೋರ್ಡ್ ಯಾವುದು? ಬೆಂಗಳೂರು. ಸೊ ಅವ್ರು ಏನು ಮಾಡಿದಾರಪ್ಪ ಅಂದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಒಂದೊಂದು ಕ್ವಶನ್ ಬ್ಯಾಂಕ್ ಇರುತ್ತೆ. ನನ್ನ ಅಕೌಂಟೆನ್ಸಿ ಮಾತ್ರ ಅಲ್ಲ, ಬಿಸ್ನೆಸ್ ಟೀ, ಅಕೌಂಟೆನ್ಸಿ, ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸು, ಕೆಮಿಸ್ಟ್ರಿ, ಫಿಸಿಕ್ಸು ಎಲ್ಲ ಸಬ್ಜೆಕ್ಟ್ಗಳಿಗೆ ಕ್ವಶನ್ ಬ್ಯಾಂಕ್ ಅನ್ನೋದಿರುತ್ತೆ. ಈ ಕ್ವಶನ್ ಬ್ಯಾಂಕ್ಗಳಿಂದನೇ ನಿಮಗೆ ಎನ್ಯುವಲ್ ಎಕ್ಸಾಮ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಕ್ವಶನ್ಗಳನ್ನು ಹಾಕ್ತಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್. ಸೊ ಇಲ್ಲಿಂದ ನಿಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಇಲ್ಲಿವರೆಗೆ ನಾನು ನನ್ನ ಥಿಯರಿನೇ ಹೇಳಿದ್ದೀನಿ. ಬರೀ ಇಲ್ಲಿವರೆಗೆ ಎಷ್ಟು ಕ್ಲಾಸಸ್ ಆಗಿದಾವಲ್ಲ ಎಲ್ಲ ಥಿಯರಿನಾಗಿದ್ದಾವೆ. ಸೊ ಇನ್ನು ಮುಂದೆ ಬರೀ ಪ್ರಾಬ್ಲಮ್ಸೇ. ಜರ್ನಲ್ ಎಂಟ್ರಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಇಲ್ಲಿವರೆಗೆ ನೀವು 12 ಮಾರ್ಕ್ಸ್ ಪ್ರಾಬ್ಲಮ್ ಬಿಡಿಸಿದ್ರೆ ಅದು ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡ್ತಾಯಿದ್ದೀರಾ. ಇವಾಗ ನಾನೊಂದು ಎಂಟ್ರಿನ ಕೊಟ್ಟರೆ ಅಥವಾ ಒಂದು ಪ್ರಾಬ್ಲಮ್ನ ಕೊಟ್ಟರೆ ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ಬರೋ ಥರ ನಿಮಗೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. 15ರಿಂದ 16 ಕ್ಲಾಸ್ ಆಯಿತು. ಬರೀ ಜರ್ನಲ್ ಎಂಟ್ರಿ ಮಾತ್ರ ಹೇಳ್ತೇನೆ, ಅಂದರೆ 1 ತಿಂಗಳು ನಾನು ಬರೀ ಜರ್ನಲ್ ಎಂಟ್ರಿನೇ ಹೇಳಿದ್ದೀನಿ. ಓಕೆ. ಸೊ ಇವತ್ತಿನಿಂದ ಏನು ಮಾಡೋಣಪ್ಪ ಅಂದರೆ ಈ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ ಹೇಳ್ತಾನೆ ಎಲ್ಲರಿಗೂ. ಪೇಜ್ ನಂಬರು 39, ಪೇಜ್ ನಂಬರ್ 39ಅಲ್ಲಿ, ಓಕೆ, ಪೇಜ್ ನಂಬರ್ 39 ಓಪನ್ ಮಾಡಿ. ಅಲ್ಲಿ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಸೆಕ್ಷನ್ ಡಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಬ್ಯಾಂಕಲ್ಲಿ ಇಲ್ಲಿದೆ. ಸೊ ನೋಡ್ತಿದ್ದೀರಲ್ಲ, ಎಲ್ಲರೂ ಓಪನ್ ಮಾಡಿದ್ರಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ, ಕ್ವಶನ್ನ ಫಸ್ಟ್ ಓದ್ತೀನಿ. ಎಲ್ಲರೂ ಕ್ವಶನನ್ನು ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡೋಣ.
ನೋಡ್ತಿದ್ದೀರಾ? ಕ್ವಶನ್ ಬ್ಯಾಂಕ್ ಇದಾವಲ್ಲ ಎಲ್ಲದ್ರ ಹತ್ರ? ಓಕೆ. ಇನ್ನೂ ಯಾರ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅಂದರೆ ನಾಳೆ ಅಂದ್ರೆ ಕ್ವಶನ್ ಬ್ಯಾಂಕ್ ಕಂಪಲ್ಸರಿ ತೊಗೊಂಬರ್ಬೇಕು. ನಾಳೆ ಕ್ವಶನ್ ಬ್ಯಾಂಕನ್ನು ನಾನು ಫಸ್ಟ್ ಚೆಕ್ ಮಾಡ್ತೀನಿ ಎಲ್ಲರ ಹತ್ರ. ಕ್ವಶನ್ ಬ್ಯಾಂಕ್ ಆ್ಯಂಡ್ ಕ್ಯಾಲ್ಕುಲೇಟರ್ ಆ್ಯಂಡ್ ಸ್ಕೇಲ್. ಸೊ ಹಾಗಾದರೆ ಜರ್ನಲೈಸ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಆಫ್ ಸೂಪ್ ಸ್ವರೂಪ ಸೂಪ್ ಏನು ಕೊಟ್ಟಾರೆ. ಸೂಪ್ ಟ್ರೇಡರ್ಸ್ SWOOP ಸೂಪ್ ಅಂತ ಇದೆ. ಸೂಪ್ ಟ್ರೇಡರ್ಸ್ 2017 ಜನವರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಎಲ್ಲ ಎಂಟ್ರಿಗಳು ಜನವರಿಲಿನೇ ಇದ್ದಾವೆ. ಸೊ ಹಾಗಾದರೆ ಫಸ್ಟ್ ಎಂಟ್ರಿ ನೋಡಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 1 lakh. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ರೆ ಅದು ಕ್ಯಾಶ್ ಎಷ್ಟು ಹಾಕಿದ್ದಾರೆ? 1 ಲಕ್ಷ. ಅದು ಬ್ಯಾಂಕಲ್ಲಿ ದುಡ್ಡು ಎಷ್ಟು ಇಟ್ಟಿದ್ದಾರೆ? 5,000 SBI ಅಕೌಂಟಲ್ಲಿ. ಇದನ್ನು ಕಂಪೌಂಡ್ ಎಂಟ್ರಿಲಿ ನಾವು ಸಾಲ್ವ್ ಮಾಡಬೇಕು. ಈಗ ಹೇಳಿದ್ನಲ್ಲ ಕಂಪೌಂಡ್ ಎಂಟ್ರಿ, ಒಂದು ಎಂಟ್ರಿಲಿ 2 ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕಂಪೌಂಡ್ ಎಂಟ್ರಿಲಿ ನಾನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಏನಾಗುತ್ತೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ಸೋಲ್ಡ್ ಗೂಡ್ಸ್ ಟು ಸುಮಾ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್. ನೆಕ್ಸ್ಟ್, ಗೂಡ್ಸ್ ರಿಟರ್ನ್ ಟು ಸುಮಾ. ಫಸ್ಟ್ಗೆ ಸುಮಾಗೆ ಸೋಲ್ಡ್ ಮಾಡಿದ್ವಿ, ಸುಮಾ ವಾಪಸ್ ನಮಗೆ ಕೊಡ್ತಾ ಇದ್ದಾಳೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಸುಮಾ ಅಕೌಂಟ್ ಆಗುತ್ತೆ. ನಾನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ ಇಸ್ ಗಿವರ್. ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಸುಮಾ ಕಡೆಯಿಂದ ತೊಗೊಳ್ತಾ ಇದ್ವಿ, ಹಾಗಾದ್ರೆ ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಡೆಬಿಟ್ಟು ಸುಮಾ ಅಕೌಂಟ್. ನೆಕ್ಸ್ಟ್, ಪೇಡ್ ಫಾರ್ ಸ್ಟೇಷನರಿ. ವೆರಿ ಗುಡ್, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಹಾಗಾದರೆ ಪೇಡ್ ರೆಂಟ್ ಬೈ ಚೆಕ್. ರೆಂಟ್ ಅಕೌಂಟ್ ಡೆಬಿಟ್ಟು ಯಾಕೆ ಬ್ಯಾಂಕ್ ಬಂತು? ವೆರಿ ಗುಡ್, ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಮೊನ್ನೆ. ನೋಡಿ, ಡ್ರೂ ಫಾರ್ ಪರ್ಸ್ನಲ್ ಅಂತ ಬಂತು ಅಂದರೆ ಇಲ್ಲಿ ಕಂಪಲ್ಸರಿ ಏನು ಬರುತ್ತೆ? ಡ್ರಾಯಿಂಗ್ಸ್ ಬರುತ್ತೆ. ಹಾಗಾದರೆ ಡ್ರೂ ಫಾರ್ ಪರ್ಸ್ನಲ್ ಯೂಸ್ ಕ್ಯಾಶ್ ಅಕೌಂಟ್ ಡೆಬಿಟ್ಟು ಡ್ರಾಯಿಂಗ್ಸ್ ಅಕೌಂಟು ಅಥವಾ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟು? ಕ್ಯಾಶ್ ಅಕೌಂಟ್ ಡೆಬಿಟ್ಟು ಡ್ರಾಯಿಂಗ್ಸ್ ಅಕೌಂಟ್ ಇಲ್ಲ, ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್, ಪರ್ಚೇಸ್ ಫರ್ನಿಚರ್ ಆನ್ ಕ್ರೆಡಿಟ್ ಅನು ಸ್ಟೀಲ್ ಹುಬ್ಳಿ. ವೆರಿ ಗುಡ್, ಫರ್ನಿಚರ್ ಅಕೌಂಟ್ ಡೆಬಿಟ್ಟು ಅನು ಸ್ಟೀಲ್ ಹುಬ್ಳಿ ಅಕೌಂಟ್. ಓಕೆ, ಅದನ್ನ ಆಮೇಲೆ ಹೇಳ್ತೀನಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಮೇಲೆ ಹೇಳ್ತೀನಿ. ಇಷ್ಟೇ ಇದೆ, ಕಂಪ್ಲೀಟ್. ಸೊ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ, ಈ ಪ್ರಾಬ್ಲಮ್ನ ಇವಾಗ ನಾನು ಸಾಲ್ವ್ ಮಾಡಿ ತೋರಿಸ್ತೇನೆ. ಟೈಮ್ ಎಷ್ಟಾಗಿದೆ ನೋಡಿ, 10 ನಿಮಿಷ ಇದೆ. 15 ನಿಮಿಷ ಇದೆ. ಪ್ರಾಬ್ಲಮ್ ಆರಾಮಾಗುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಎಲ್ಲರೂ ಹೆಡ್ಡಿಂಗ್ ಹಾಕಿ ಒಂದು ಪೇಜ್ ಪೂರ್ತಿ ಕಾಲಮ್ ಹಾಕಿ, ಒಂದು ಪೇಜ್ ಪೂರ್ತಿ. ಎಲ್ಲರೂ ಇಂಥ ಬುಕ್ಗಳನ್ನೇ ತೊಗೊಳ್ಬೇಕು, ಚಿಕ್ಕ ಬುಕ್ಗಳನ್ನ ತೊಗೊಳಂಗಿಲ್ಲ. ಕುಡಿಲಿ. ಸೊ ಈ ಬುಕ್, ಈ ಚಿಕ್ಕ ಬುಕ್ ಏನಾಗುತ್ತೆ, ಇಲ್ಲಿ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಎಂಡ್ ಆಗುತ್ತೆ. ಮತ್ತು ವಿಡ್ತು ಕೂಡ ಏನಿದೆ ಅಂದರೆ ಕಡಿಮೆ ಇದೆ. ನಿಮಗೆ ಜರ್ನಲ್ ಎಂಟ್ರಿಗಳನ್ನ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಈ ಕಡೆ ನೋಡಿರಿ ಎಲ್ಲ. ಫಸ್ಟು ಈ ಬುಕ್ ಇದ್ದರೆ ತೆಗೆದಿಟ್ಬಿಡಿ, ದಯವಿಟ್ಟು ತೆಗೆದಿಟ್ಬಿಡಿ. ಈ ಥರ ದೊಡ್ಡ ಲಾಂಗ್ ಸೈಜ್ ಬುಕ್ ತೊಗೊಳ್ರಿ. ಇದರಲ್ಲಿ ಒಂದು ಪೇಜಲ್ಲಿ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಈ ಬುಕ್ ಇರಬಾರ್ದು. ಯಾರ ಹೆಸರು ಮೇಲಿದೆ ನೋಡಿ, ಪ್ರಾಬ್ಲಮ್ಮು ಯಾರ ಹೆಸರು ಮೇಲಿದೆ? ಹೆಸರು ಕೊಟ್ಟಿಲ್ಲ. ಇದೆಯಲ್ಲ ಸೂಪ್ ಕಂಪ್ನಿ ಲಿಮಿಟೆಡ್, ಸೂಪ್ ಟ್ರೇಡರ್ಸ್. ಅದಕ್ಕಾಗಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸೂಪ್ ಕಂಪ್ನಿ ಲಿಮಿಟೆಡ್.
journal entry, journal entries in the books of soup traders. Heading ಹಾಕಿ ಫಸ್ಟ್ journal entry in the books of soup traders. ಸೊ ಫಸ್ಟ್ journal entry ಯಾವಾಗಲೂ ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಆದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕಂಪೌಂಡ್ ಎಂಟ್ರಿ ಇದೆ, 2 ಎಂಟ್ರಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಂಟ್ರಿ ಬಂದುಬಿಟ್ಟು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಇದೆ. ಅದೇ ರೀತಿ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI ಇದೆ. ಈ 2 ಎಂಟ್ರಿಗಳನ್ನ ಫಸ್ಟ್ ಬರಿತೀನಿ. ಕ್ಯಾಶ್ ಇನ್ವೆಸ್ಟೆಡ್ ಇಂಟು ಬಿಸ್ನೆಸ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಇನ್ವೆಸ್ಟೆಡ್ ಇಂಟು ದಿ ಬಿಸ್ನೆಸ್ ಕ್ಯಾಶ್ ಅಕೌಂಟ್, ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್, 1 ಎಂಟ್ರಿ ಆಯಿತು. ಓಕೆ, ಇನ್ನೊಂದು ಏನಿದೆ ನಂಬರ್ 2 ಓಪನ್ಡ್ ಬ್ಯಾಂಕ್ ಅಂದರೆ ಬ್ಯಾಂಕಿಗೆ ದುಡ್ಡನ್ನ ಕಟ್ತಾ ಇದ್ದೀವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ಟು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು SBI ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಇದು ಕಂಪೌಂಡ್ ಆಗಲ್ಲ. ಯಾಕೆ ಕಂಪೌಂಡ್ ಆಗಲ್ಲ? ಇಲ್ಲಿ ಕ್ಯಾಶ್ ಮೇಲ್ಗಡೆ ಬಂತು, ಇಲ್ಲಿ ಕ್ಯಾಶ್ ಕೆಳಗಡೆ ಬಂತು. ಸೊ ಏನು ಮಾಡೋದು, ಇದನ್ನು ಸೆಪ್ರೇಟ್ ಮಾಡಿ ಸಾಲ್ವ್ ಮಾಡಿ. ಸೊ ಫಸ್ಟ್ ಏನು ಮಾಡೋದು, ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್. ಜನವರಿ ಎಷ್ಟು ಏನಿದೆ ಅದು 1 ಅಂತ ಇದೆಯಲ್ಲ, ಇಲ್ಲಿ ಡೇಟ್ ಎಷ್ಟಿದೆ ಹೇಳಿ 2017, 1 ಅಂತ ಹಾಕಿ ಸಾಕು. ಅವ್ರು 1 ಕೊಟ್ಟಿದ್ದಾರೆ, ನಾವು 1 ಹಾಕೋಣ. ಸೊ ಅದಕ್ಕಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಎಂಟ್ರಿ ಯಾವಾಗಲೂ ಇದೇ ಥರ ಇರುತ್ತೆ. ಬೀಯಿಂಗ್ ಏನು ಬೇರೆನಾ, ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ನಿಮಗೆ ಬರೆಯೋಕ್ಕೆ ಜಾಸ್ತಿ ಇಲ್ಲಿ ಜಾಗ ಬಿಟ್ಕೊಳ್ಳಿ. ಅಮೌಂಟ್ ಕಾಲಮ್ ಸ್ವಲ್ಪ ಸಣ್ಣದಿದ್ರೆ ನಡೆಯುತ್ತೆ. 1 ಎಂಟ್ರಿ ಮುಗೀತು, 1 ಲೈನ್ ಬಿಡಿ ನೀವು. ಸೊ ಸೆಕೆಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸೆಕೆಂಡ್ ಎಂಟ್ರಿ ಅಂದರೆ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI. ಸೊ ಇದು ಕೂಡ ನಂಬರ್ 1 ಹಾಕಬೇಕು. SBI ಬ್ಯಾಂಕ್ ಅಕೌಂಟ್ ಡೆಬಿಟ್ SBI ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ 1 ಲೈನ್ ಬಿಡಿ ನಮ್ಮ ಮಧ್ಯದಲ್ಲಿ, being cash deposited in SBI bank. Completed. Second entry also completed. Amount ಹೇಳಿ ಫಸ್ಟ್ ಎಷ್ಟಿದೆ 1 lakh. ಎರಡನೇದು 5000. ಫಸ್ಟ್ 1 lakh ತಗೊಳ್ಳೋಣ, ಬಾಕಿದು ಡ್ಯಾಶ್ ಕೊಡಿ. ಎರಡನೇದು 5000. ಫಸ್ಟ್ ಎಂಟ್ರಿ ಕಂಪ್ಲೀಟೆಡ್. ಇನ್ನು ನೀವೇ ಹೇಳ್ತೀರಾ ಸೆಕೆಂಡ್ ಎಂಟ್ರಿ ಏನಿದೆ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಇದೆ. ನಂಬರ್ 2 ನಂಬರ್ 3 ಏನಿದೆ ಇಲ್ಲಿ? ಇದು ಓಕೆ, AACAA ಅಂತ ಇದೆಯಾ? ನಾವು 1 2 3 ಹಾಕೋಣ, ಮಿಸ್ಟೇಕ್ ಆಗಿದೆ ಇಲ್ಲಿ. 1 2 3. ನಂಬರ್ 2 ಏನು ಕೊಟ್ಟಿದ್ದಾರೆ? ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಚೆಕ್ ಇದೆಯಾ, ಕ್ಯಾಶ್ ಇದೆಯಾ? ಕ್ಯಾಶ್ ಅಕೌಂಟ್. ಬೀಯಿಂಗ್ purchase goods for cash, purchase goods for cash. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 10,000. ಇದು ಕೂಡ 10,000. ಸೊ ಇವುಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ
ಟ್ರೈ ಮಾಡಿದ್ದೀರ ಅಂದರೆ ಇದೇ ಫಸ್ಟ್ ಟೈಮ್ನ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದಿನ ವಿಡಿಯೋ ನೋಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆಗಲ್ಲ. ಫಸ್ಟ್ ಟೈಮ್ ಈ ಕ್ಲಾಸ್ನಾಗ ಕೇಳೋರು ಹಿಂದಿನ ವಿಡಿಯೋಗಳನ್ನ 14 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ನಂಬರ್ 3, ಸೋಲ್ಡ್ ಗೂಡ್ಸ್ ಟು ಸುಮಾ. ಚೆಕ್ ಇಲ್ಲ, ಕ್ಯಾಶ್ ಇಲ್ಲ, ಅದಕ್ಕಾಗಿ ಸುಮಾ ಬರುತ್ತೆ. ಸೊ ಹಾಗಾಗಿ ಸುಮಾ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಸುಮಾ. ಕಂಪ್ಲೀಟೆಡ್ ಅಮೌಂಟ್ ಎಷ್ಟಿದೆ? 20,000. ಈ ಲೈನನ್ನು ಕೊನೆ ತನಕ ಎಳಿಬಾರ್ದು, ಇಷ್ಟೇ ಲಾಸ್ಟ್. ಕೊನೆ ತನಕ ಹೇಳಿದ್ರೆ ನಿಮ್ದು ಪ್ರಾಬ್ಲಮ್ ರಾಂಗ್. ಒಂದು ಲೈನ್ ಬಿಡಬೇಕು, ಆಮೇಲೆ ಲೈನ್ ಎಳಿಬೇಕು, ಈ ಥರ ಮಾಡಿ. ಕಂಪ್ಲೀಟ್ ಆಯಿತಾ? ಕ್ವಶನ್ ನಂಬರ್ 4. ಹಾಂ, ಸುಮಾಗೆ ಇಲ್ಲಿ ನಮ್ಮದು ಬಿಸ್ನೆಸ್ ಇದೆ ಅಂತ ತಿಳ್ಕೊಳ್ಳೋಣ, ಸಿಂಪಲ್ ನಿಮ್ಗೆ ಅರ್ಥ ಆಗಲಿ. ಒಂದು ಬಿಸ್ನೆಸ್ ಇದೆ, ಈ ಬಿಸ್ನೆಸ್ಸಿಂದ ಸುಮಾಗೆ ಏನು ಮಾಡಿದ್ವಿ? ಸೋಲ್ಡ್ ಮಾಡಿದ್ವಿ ಗೂಡ್ಸನ್ನು. ಎಷ್ಟಕ್ಕೆ ಮಾರಾಟ ಮಾಡಿದ್ವಿ ನೋಡಿರಿ? ಸೋಲ್ಡ್ ಗೂಡ್ಸ್ ಸುಮಾ ಎಷ್ಟಿದೆ? 20,000 ವಸ್ತುನ ನಾವು ಗೂಡ್ಸನ್ನು 20,000 ವಸ್ತುನ ಮಾರಾಟ ಮಾಡಿದ್ವಿ. 20,000 ಅಮೌಂಟು ಸುಮಾ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಥವಾ 20,000 ವಸ್ತುನ ಸುಮಾ ಕೊಟ್ಟಿದ್ದೀವಿ. ಅವಾಗೇನಾಯಿತು? ಸುಮಾ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ಆಯಿತು. ಈ ಸುಮಾ ಅದರಲ್ಲಿ ಏನು ಮಾಡಿದ್ರು? ಚೆಕ್ ಮಾಡಿದ್ರು. ಆ ಸರಕುಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಎಷ್ಟು ಡ್ಯಾಮೇಜ್ ಪ್ರಾಡಕ್ಟ್ ಬಂದಿದೆ ಅಂದರೆ 2,000 ವಸ್ತುನ ರಿಟರ್ನ್ ಮಾಡಿದ್ರು. 2,000 ಏನಾಯಿತು? ರಿಟರ್ನ್ ಆಯಿತು. ಹಾಗಾದರೆ ಸುಮಾ ಎಷ್ಟು ಕೊಡಬೇಕು? ಇನ್ನೂ ಅಮೌಂಟ್ ಎಷ್ಟು ಕೊಡಬೇಕು? 18,000 ಕೊಡಬೇಕಾ? ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸುಮಾಗೆ ಎಷ್ಟು ವಸ್ತುಗಳನ್ನ ಮಾರಾಟ ಮಾಡಿದ್ದೀವಿ? 20,000 ವಸ್ತುಗಳನ್ನ ಮಾರಾಟ ಮಾಡಿದ್ವಿ. ವಾಪಸ್ ಎಷ್ಟು ವಸ್ತುಗಳನ್ನ ವಾಪಸ್ ಕೊಟ್ಟಳು? 2,000 ಕೊಟ್ಟರು. ಹಾಗಾದ್ರೆ ಕ್ಯಾಶ್ ಎಷ್ಟು ಕೊಡಬೇಕು? 18,000 ಕೊಡಬೇಕು. ಆದರೆ ಕ್ಯಾಶ್ ಎಷ್ಟು ಕೊಡ್ತಾರೆ? ಮುಂದೆ ನೋಡಿ 17,500 ಕೊಡ್ತಾರೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ ಎಷ್ಟಿದೆ? 17,500. ಕೊಡಬೇಕಾಗಿದೆ ಎಷ್ಟಿದೆ? 18,500 ರೂಪಾಯಿ ಡಿಸ್ಕೌಂಟ್ ಆಯಿತು. ಅವ್ರಿಗೆ ಬಿಟ್ಟದ್ದು ಅದು ಯಾಕಂತ. ಓಕೆ, ಸೊ ಹಾಗಾದ್ರೆ ಈಗ ಫಸ್ಟ್ ಏನು ಮಾಡೋಣ? ರಿಟರ್ನ್ ನೋಡೋಣ. ಸೊ ಫಸ್ಟು ಸೇಲ್ಸ್ ಮಾಡಿದ್ವಿ, ನೆಕ್ಸ್ಟ್ ಏನಿತ್ತು? ರಿಟರ್ನ್ ಆಯಿತು. ಎಲ್ಲ ವಿದ್ಯಾರ್ಥಿಗಳ ಗಮನ ಇರಲಿ, ಸೇಲ್ಸ್ ಯಾವಾಗಲೂ ಕೆಳಗೆ ಬರುತ್ತಾ ಮೇಲೆ ಬರುತ್ತಾ? ಸೇಲ್ಸ್ ರಿಟರ್ನು ಅದರ ಅಪೋಸಿಟ್ ಮೇಲೆ ಬರುತ್ತೆ. ಸೇಲ್ಸ್ ರಿಟರ್ನ್ಡ್ ಅಕೌಂಟ್ ಡೆಬಿಟ್. ಯಾರಿಂದ ಬಂತು ಸೇಲ್ಸ್ ರಿಟರ್ನ್? ಸುಮಾ. ಅದಕ್ಕಾಗಿ ಟು ಸುಮಾ ಅಕೌಂಟ್ being goods returned from ಸುಮಾ. ಎಷ್ಟು ರಿಟರ್ನ್ ಮಾಡಿದ್ರು? 2,000 ವಸ್ತು ರಿಟರ್ನ್ ಮಾಡಿದ್ರು. ಓಕೆ, ಇದು ಕೂಡ ಕಂಪ್ಲೀಟೆಡ್. ನಂಬರ್ 4 ಬರ್ಕೊಳ್ಳಿ ಫಾಸ್ಟಾಗಿ. ನೆಕ್ಸ್ಟ್ ಕಂಪ್ಲೀಟಾ? ವಸ್ತುಗಳನ್ನ ಸುಮಾಗಿ ಮಾರಾಟ ಮಾಡಿದ್ವಿ, ಸೋಲ್ಡ್ ಗೂಡ್ಸ್ ಟು ಸುಮಾ. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಸುಮಾ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್. ಎರಡನೇ ಟ್ರಾನ್ಸಾಕ್ಷನ್ ಸುಮಾ 2,000 ವಸ್ತುಗಳನ್ನ ವಾಪಸ್ ಕೊಟ್ಟರು, ಸೇಲ್ಸ್ ರಿಟರ್ನ್ ಅಕೌಂಟ್ ಬಿಟ್ಟು ಸುಮಾ ಅಕೌಂಟ್. ಇನ್ನು ಮೂರನೇ ಟ್ರಾನ್ಸಾಕ್ಷನ್ ಏನಪ್ಪ ಅಂದರೆ ಸುಮಾ ಕ್ಯಾಶ್ ಕೊಡ್ತಾಳೆ, ನಮಗೆ ಕ್ಯಾಶ್ ಕೊಡ್ತಾಳೆ. ಹಾಗಾದರೆ ಕ್ಯಾಶ್ ಬಂತು, ಏನಾಗುತ್ತೆ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸುಮಾ ಅಕೌಂಟ್. ನಂಬರ್ 5, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸುಮಾ ಅಕೌಂಟ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ. ಸುಮಾ ಅಲ್ಲಿ ಕಂಟಿನ್ಯೂ ಇದೆ ನೋಡಿ, ಇನ್ ಫುಲ್ ಸೆಟಲ್ಮೆಂಟ್. ಇನ್ ಫುಲ್ ಅದೇ ಇದೆ ತಾನೆ? ಇನ್ ಫುಲ್ ಸೆಟಲ್ಮೆಂಟ್ 17,500 ಅದನ್ನು ಬರಿಬೇಕಿಲ್ಲಿ. 18,000 ಕೊಡಬೇಕಾಗಿತ್ತು, 17,500 ಕೊಡ್ತಿದ್ದಾಳೆ. ಸೊ 17,500 ಬರಿಬೇಕು.
ಕಂಪ್ಲೀಟೆಡ್ ಬರ್ಕೊಳ್ಳಿ ಇಷ್ಟು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಎಷ್ಟನೇದಿದೆ? 5 ಆಯಿತು, 6. ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪೇಡ್ ಫಾರ್ ಸ್ಟೇಷನರಿ. ಇದು ನೀವೇ ಬಿಡಿಸ್ತೀರಾ. ಏನಾಗುತ್ತೆ? ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬರೀರಿ, ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ paid for stationery. Paid for stationery. ಕ್ವಶನ್ ನಂಬರ್ 1 100 ಮಾರ್ಕ್ಸ್ ಕ್ವಶನ್ ಒಳಗಡೆ ಪೇಡ್ ಫಾರ್ ಸ್ಟೇಷನರಿ ಅಲ್ಲಿ ತನಕ ಆಗಿತ್ತಲ್ಲ. ಪೇಡ್ ಫಾರ್ ಸ್ಟೇಷನರಿ ಇಲ್ಲಿ ತನಕ ಆಗಿತ್ತು. ಇನ್ನು ಮುಂದೆ ಏನು ಮಾಡ್ತೀವಪ್ಪ ಅಂದ್ರೆ ಪೇಡ್ ರೆಂಟ್ ಬೈ ಚೆಕ್. ಪೇಡ್ ರೆಂಟ್ ಬೈ ಚೆಕ್ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 7 ಏನಂತ ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 7 ನೋಡಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಡ್ರೂ ಫಾರ್ ಪರ್ಸನಲ್ ಯೂಸ್. ಡ್ರೂ ಫಾರ್ ಪೇಡ್ ರೆಂಟ್ ಬೈ ಚೆಕ್. ಪೇಡ್ ರೆಂಟ್ ಬೈ ಚೆಕ್ ಇದೆ. ಸೊ ಏನಾಗುತ್ತೆ ಆನ್ಸರ್ ಆಗುತ್ತೆ? ಜೋರ್ಸ್ ಹೇಳಿ. ವೆರಿ ಗುಡ್. ರೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ being paid rent by check. Paid rent by check. ನಂಬರ್ 7 ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ? 4000. ಮೇಲಿಂದ 1000. ಓಕೆ, 1000. ಸೊ ನೆಕ್ಸ್ಟು ಕ್ವಶನ್ ನಂಬರ್ ಡ್ರೂ ಫಾರ್ ಪರ್ಸನಲ್ ಯೂಸ್. ಕ್ವಶನ್ ನಂಬರ್ 8 ಡ್ರೂ ಫಾರ್ ಪರ್ಸನಲ್ ಯೂಸ್ ಇದೆ. ಡ್ರಾಯಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಓಕೆ, ಡ್ರೂ ಫಾರ್ ಪರ್ಸನಲ್ ಯೂಸ್ ಕ್ಯಾಶ್. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಹೇಳ್ತೀನಿ ನಾನು. ಇದು ನಮ್ಮದು ಫಾರ್ ಎಕ್ಸಾಂಪಲ್ ಇದೊಂದು ಆಫೀಸ್ ಇದೆ, ಅಂದರೆ ಬಿಸ್ನೆಸ್ ಇದೆ. ಬಿಸ್ನೆಸ್ಸಲ್ಲಿ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಎ ಮತ್ತು ಬಿ. ಒಬ್ಬ ವ್ಯಕ್ತಿ ಪಾರ್ಟ್ನರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಆಫೀಸಿಂದ, ಸ್ವಂತ ಬಿಸ್ನೆಸ್ಸಿಂದ ಡ್ರೂ ಫಾರ್ ಪರ್ಸನಲ್ ಯೂಸ್ 3000 ರೂಪೀಸು ಸ್ವಂತ ಬಿಸ್ನೆಸ್ಸಿಂದ ತೆಗೆದುಕೊಂಡು ಹೋದ. ಬಿಸ್ನೆಸ್ಸಿಂದ 3000 ರೂಪಾಯಿ ತೆಗೆದುಕೊಂಡು ಹೋದ ಅಂದರೆ ಅವನು ಕ್ಯಾಶ್ ತೆಗೆದುಕೊಂಡು ಹೋಗ್ತಾನೋ ಅಥವಾ ಬ್ಯಾಂಕಿಂದ ಅಮೌಂಟ್ ತಗೊಂಡು ಹೋಗ್ತಾನೋ? ಕ್ಯಾಶಿಂದ. ಯಾಕಂದರೆ ಬಿಸ್ನೆಸ್ಸಿಂದ ತೆಗೆದುಕೊಂಡು ಹೋದಂದರೆ ಕ್ಯಾಶ್. ಅದೇ ಡ್ರೂ ಫಾರ್ ಪರ್ಸನಲ್ ಯೂಸ್ ಫ್ರಾಮ್ ಬ್ಯಾಂಕ್ ಇತ್ತಂದರೆ ಬ್ಯಾಂಕಿಂದ, ಫ್ರಾಮ್ ಬ್ಯಾಂಕ್ ಅಂತ ಇತ್ತಂದರೆ ಬ್ಯಾಂಕಿಂದ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಕ್ರೆಡಿಟೇ ಯಾಕಾಯಿತು? ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅನ್ನೋದು ಒಂದು ಅಸೆಟ್ ಬಂತು ಅಂದರೆ ಡೆಬಿಟ್ ಆಗುತ್ತೆ. ಅಸೆಟ್ ಬಿಸ್ನೆಸ್ಸಿಂದ ಹೊರಗೆ ಹೋಯ್ತು ಅಂದರೆ ಕ್ರೆಡಿಟ್ ಆಗುತ್ತೆ. ಅದಕ್ಕಾಗಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. Drawings account debit to cash account being cash withdraw for personal use. Cash withdraw for personal use. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಕ್ವಶನ್ ಅಮೌಂಟ್ ಎಷ್ಟಿದೆ ನೋಡಿ? 3000. ಸೊ ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ ನೋಡೋಣ.
ಪರ್ಚೇಸ್ ಫರ್ನಿಚರ್ ಆನ್ ಕ್ರೆಡಿಟ್ ಅನು ಸ್ಟೀಲ್ ಹುಬ್ಳಿ ಏನಾಗುತ್ತೆ? ಫರ್ನಿಚರ್ ಇದೆ, ಅಸೆಟ್ ಇದೆ, ಇಲ್ಲಿ ಪರ್ಚೇಸ್ ಬರಲ್ಲ. ಯಾವಾಗ ಅಸೆಟ್ ಬರುತ್ತೆ ಅವಾಗ ಫರ್ನಿಚರ್ ಬರುತ್ತೆ. ಓಕೆ, ಫರ್ನಿಚರ್ ಅಕೌಂಟ್ ಡೆಬಿಟು, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಅನು ಸ್ಟೀಲ್ ಹುಬ್ಳಿ ಅಕೌಂಟ್, ಅನು ಸ್ಟೀಲ್ ಹುಬ್ಳಿ ಅಕೌಂಟ್. ನ್ಯಾಚುರಲ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್? ಆರ್ಟಿಫಿಷಿಯಲ್ ಪರ್ಸನ್. being purchase furniture from Anu Steel Hubli on credit. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ಓಕೆ, ಅದು ಕೂಡ ಕಂಪ್ಲೀಟ್ ಆಯಿತು. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹60,000. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹60,000. ಹಾಗಾದರೆ ಏನಾಗುತ್ತೆ? ಸ್ಯಾಲ್ರಿ ಫಸ್ಟು ನಮ್ಮ ನೆನಪಿರಲಿ, ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಆಗಲೇಬೇಕು, ಹೌದಾ? ಹಾಗಾದರೆ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಅಕೌಂಟ್ ಅಂತ ತಿಳ್ಕೊಳ್ಳೋಣ, ಇದು ಸ್ಯಾಲ್ರಿ ಅಕೌಂಟ್ ಅಂತ ತಿಳ್ಕೊಳ್ಳೋಣ. ಇದು ಸ್ಯಾಲ್ರಿನ ಯಾರಿಗೆ ಕೊಡಬೇಕಾಗಿತ್ತು? ಒಬ್ಬ ವರ್ಕರ್ಗೆ ಕೊಡಬೇಕಾಗಿತ್ತು. ಸ್ಯಾಲ್ರಿ ಕೊಡಿದ ತಕ್ಷಣ ಏನಾಗುತ್ತೆ? ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸ್ಯಾಲ್ರಿ ಪೇಡ್ ಫಾರ್ ಕ್ಯಾಶ್ ಇತ್ತಂದರೆ ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ಸ್ಯಾಲ್ರಿ ಪೇಡ್ ಬೈ ಚೆಕ್ ಇತ್ತಂದರೆ ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್. ಸ್ಯಾಲ್ರಿ ಕೊಟ್ಟೇ ಇಲ್ಲ, ಕೊಡಬೇಕಾದ ಸ್ಯಾಲ್ರಿ ಮಧ್ಯದಲ್ಲೇ ಉಳಿಸಿಬಿಟ್ರು. ಕೊಡಬೇಕಾಗಿತ್ತು, ಇಲ್ಲೇ ಉಳಿಸಿಬಿಟ್ರು, ಇನ್ನೂ ಅದು ಅವ್ನಿಗೆ ಹೋಗಿ ಮುಟ್ಟಿಲ್ಲ. ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಹಾಗಾದರೆ ಇವಾಗ ಏನಾಗುತ್ತೆ? ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್. ಇನ್ನೂ ಕೊಟ್ಟಿಲ್ಲ, ಕೊಟ್ಟಾಗ ಏನಾಗ್ತಿತ್ತು? ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗ್ತಿತ್ತು, ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್ ಆಗ್ತಿತ್ತು. ಆಲ್ಮೋಸ್ಟ್ ಸ್ಯಾಲ್ರಿ ಎಲ್ಲನೂ ಬ್ಯಾಂಕಿಂದನೇ ಆಗುತ್ತೆ, ಕ್ಯಾಶ್ ಕೊಡ್ತಾ ಇಲ್ಲ. ಈಗೆಲ್ಲ ಬಿಸ್ನೆಸ್ಸಲ್ಲಿ ಸ್ಯಾಲ್ರಿ ಬ್ಯಾಂಕ್ ಥ್ರೋನೇ, ಚೆಕ್ ಥ್ರೋನೇ ಕೊಡ್ತಾರೆ. ಸೊ ಈಗ ಸ್ಯಾಲ್ರಿ ಇನ್ನೂ ಹೋಗಿ ಅವ್ನಿಗೆ ಮುಟ್ಟಿಲ್ಲ, ಉಳ್ದೈತೆ, ಅವ್ರ ಹತ್ರನೂ ಉಳಿದಿದೆ. ಏನೋ ಒಂದು ಕಾರಣ ಇದಿರ್ಬೋದು, ಬ್ಯಾಂಕು ರಜೆ ಇರ್ಬೋದು, ಬ್ಯಾಂಕಲ್ಲಿ ಏನೋ ಸಮಸ್ಯೆ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇವನ್ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೊಡಬೇಕಾದ್ರೆ ಏನಾದರೂ ಇವ್ನು ಡೆತ್ ಆಗಿರ್ಬೋದು, ಏನಾದರೂ ಒಂದು ಸಮಸ್ಯೆ ಆಗಿರುತ್ತೆ. ಆ ಟೈಮಲ್ಲಿ ಅದು ಔಟ್ಸ್ಟ್ಯಾಂಡಿಂಗ್ ಉಳಿದಿರುತ್ತೆ, ನಮ್ಮ ಸಂಸ್ಥೆ ಹತ್ರನೇ ಉಳಿದಿರುತ್ತೆ. ಕೊಡಬೇಕಾಗಿದ್ದ ಅಮೌಂಟು ಮಧ್ಯದಲ್ಲಿ ಉಳಿದ್ಬಿಟ್ಟೈತೆ, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಬರಬೇಕಾಗಿದ್ದ ಅಮೌಂಟು ಮಧ್ಯದಲ್ಲಿ ಉಳಿದ್ರೆ ಅದು ಔಟ್ಸ್ಟ್ಯಾಂಡಿಂಗೇ. ಯಾರೋ ವ್ಯಕ್ತಿ ಬಿಸ್ನೆಸ್ಗೆ ದುಡ್ಡು ಕೊಡ್ತಾ ಇದ್ದಾನೆ, ಕೊಡಬೇಕಾದ್ದು ಬರಲಿಲ್ಲ, ಮಧ್ಯದಲ್ಲೇ ಉಳಿದ್ಬಿಡ್ತು, ಯಾವುದೋ ಒಂದು ಕಾರಣ ರೀಸನ್ಗಾಗಿ ಇವ್ರ ಹತ್ರ ಉಳಿದ್ಬಿಟ್ಟಿದೆ, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ ಔಟ್ಸ್ಟ್ಯಾಂಡಿಂಗ್ ರೀಸನ್? ಸೊ ಸ್ಯಾಲ್ರಿ ಅಕೌಂಟ್ ಡೆಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್. being salary transferred to outstanding salary account. ಎಷ್ಟಿತ್ತು ಅಮೌಂಟು? 60,000. 60,000. ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್. ಕೆಳಗೆ ಲೈನ್ ನೋಡಿರಿ, ಎಷ್ಟಾಗತ್ತೆ ನೋಡಿರಿ ಅಮೌಂಟು. ಟೋಟಲ್ 2,32,500. 2,32,500 ಟೋಟಲ್. ಇಷ್ಟು ಬರ್ಕೊಳ್ರಿ. ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 12 ಮಾರ್ಕ್ಸ್. ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಏನಾಗುತ್ತಪ್ಪ ಅಂದರೆ ಈ 12 ಮಾರ್ಕ್ಸ್ ಪ್ರಾಬ್ಲಮ್ನ ಇವತ್ತು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಮತ್ತೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.